ಹಲೋ ಎವ್ರಿವನ್, ವೆಲ್ಕಮ್ ಟು ಅಥೆಂಟಿಕ್ ರೆಸಿಪೀಸ್. ಇವತ್ತಿನ ಸ್ಪೆಷಲ್ ಕೋಕೋನಟ್ ಬರ್ಫಿ. ಇಲ್ಲಿ ನಾನು 4 ತೆಂಗಿನಕಾಯಿ ತಗೊಂಡಿದ್ದೀನಿ, ಅದನ್ನ ತುರ್ಕೊಂತಿದ್ದೀನಿ. ನಿಮ್ಗೆ ತುರೋಮಣ್ಣ ಇಲ್ಲ ಅಂದ್ರೆ ನಾರ್ಮಲ್ ತುರಿಯೋದ್ರಲ್ಲೇ ಕೊಬ್ಬರಿನ ತುರ್ಕೊಳ್ಳಿ. ತುರ್ಕೊಂಡು ಒಂದು ಬಟ್ಲಲ್ಲಿ ಹಾಕೊಂತಿದ್ದೀನಿ. ಇದನ್ನ ನಾನು ಅಳತೆ ಮಾಡ್ಕೊಬೇಕು. ಅಳತೆಗೆ ಕಪ್ಪಾಗ್ಲಿ ಗ್ಲಾಸ್ ಆಗ್ಲಿ ತಗೊಳ್ಳಿ. ಸೊ ನಾನಿಲ್ಲಿ ಗ್ಲಾಸ್ ತಗೊಂತಿದ್ದೀನಿ. ಇಲ್ಲಿ ನನಗೆ ತುರಿದಿರೋದು 4 ಗ್ಲಾಸು ಕೊಬ್ಬರಿ ಆಗಿದೆ. ಅದೇ ಗ್ಲಾಸಲ್ಲಿ ಸಕ್ಕರೆನ ಮೆಷರ್ ಮಾಡ್ಕೊತಿದ್ದೀನಿ. ಇಲ್ಲಿ ನಾನು 3 ಗ್ಲಾಸ್ ಸಕ್ಕರೆ ತಗೊಂತಿದ್ದೀನಿ. 3:4 ರೇಷಿಯೋ ಇರಬೇಕು. ಕೊಬ್ಬರಿ 4 ಗ್ಲಾಸ್ ಇದ್ರೆ ಸಕ್ಕರೆ 3 ಗ್ಲಾಸ್ ಇರಬೇಕು. ನೆಕ್ಸ್ಟ್ ನಾನು ಏಲಕ್ಕಿನ ಗ್ರೈಂಡ್ ಮಾಡ್ಕೊಬೇಕು. ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತೆ ಏಲಕ್ಕಿ ಬುಡ್ಡೆನ ಹಾಕೊಂಡು ಇದನ್ನ ಮಿಕ್ಸಿ ಮಾಡ್ಕೊಂತೀನಿ. ಇದೊಂದು ಸ್ವಲ್ಪ ಫೈನ್ ಪೌಡರ್ ಆಗೋ ಥರನೇ ಮಿಕ್ಸಿ ಮಾಡ್ಕೊಬೇಕು. ಏಲಕ್ಕಿ ಇದು ಎಲೆ ಎಲ್ಲ ಇರಬಾರ್ದು, ನೀಟಾಗಿ ನೋಡಿ ಅದಕ್ಕೆ ಫೈನ್ ಪೌಡರ್ ಆಗಬೇಕು. ನೆಕ್ಸ್ಟ್ ಬಾಣಲಿ ತಗೊಂಡು ಅದ್ರಲ್ಲಿ 100 ml ವಾಟರ್ ಹಾಕ್ಕೊಂಡು ಅದನ್ನು ಒಂದು ಕುದಿ ಬರೋತಂತ ಕುದಿಸಿ ಅದ್ರಲ್ಲಿ ಆಲ್ರೆಡಿ ಮೆಜರ್ ಮಾಡ್ಕೊಂಡು ಇಟ್ಕೊಂಡಿರೋ ಸಕ್ಕರೆನ ಹಾಕಿ ಲೋ ಫ್ಲೇಮಲ್ಲೇ ಆ ಸಕ್ಕರೆ ಎಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು. ನೋಡಿ ಈ ಥರ ಕುದಿ ಬಂದರೆ ಸಾಕು. ಇದಕ್ಕೆ ನಾ ಈಗ ಕೊಬ್ಬರಿ ಮಿಕ್ಸ್ ಮಾಡ್ತಿದ್ದೀನಿ. ಲೋ ಫ್ಲೇಮಲ್ಲೇ ಇರಬೇಕು. ಲೋ ಫ್ಲೇಮಲ್ಲೇ ಕೊಬ್ಬರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ತಿರುಗಿಸ್ತಾನೆ ಇರಬೇಕು, ಸ್ಟಿರ್ ಮಾಡ್ತಾನೆ ಇರಬೇಕು. ಇಲ್ಲ ಅಂದರೆ ತಳ ಸೀದ್ಬಿಡುತ್ತೆ. ತಳ ಸೀದಿದ್ರೆ ಅದು ಸ್ಮೆಲ್ ಚೆನ್ನಾಗಿರಲ್ಲ. ನನಗೆ ಇಲ್ಲಿ ಸ್ವಲ್ಪ ಪುಡಿ ಪುಡಿ ಅನಿಸ್ತಿದೆ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊತಿದ್ದೀನಿ. ನಿಮ್ಗೆ ಈ ಅದಕ್ಕಿದ್ರೆ ವಾಟರ್ ಏನು ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ ಈ ಥರ ಅದಕ್ಕಿದ್ರೆ ವಾಟರ್ ಆ್ಯಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂಗೊಂದು ಸ್ವಲ್ಪ ಗಟ್ಟಿ ಪುಡಿ ಇತ್ತು ಅಂತ ಹೇಳ್ಬಿಟ್ಟು ನಾನು ವಾಟರ್ ಆ್ಯಡ್ ಮಾಡಿಕೊಂಡೆ. ನೋಡಿ ಈಗ ಏಲಕ್ಕಿ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಇದಕ್ಕೆ ಒಂದು 5-10 ಮಿನಿಟ್ಸ್ ಪ್ರೋಸೆಸ್ ತಗೊಳುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ನೋಡಿ ಈ ಥರ ಒಂಚೂರು ಗಟ್ಟಿ ಥರ ಆಗುತ್ತೆ. ಅದಾದಮೇಲೆ ಒಂದು ಪ್ಲೇಟ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ತುಪ್ಪ ತೊಗೊಂಡ್ಬೇಡಿ, ತುಪ್ಪ ಟೇಸ್ಟ್ ಡಿಫ್ರೆಂಟ್ ಕೊಡುತ್ತೆ. ಸೊ ಎಣ್ಣೆ ತಗೊಳ್ಳಿ, ಏನು ಟೇಸ್ಟಲ್ಲಿ ಡಿಫರ್ ಆಗಲ್ಲ. ಇದಕ್ಕೆ ಆಲ್ರೆಡಿ ಆಗಿರೋ ಪಾಕನ ಟ್ರಾನ್ಸ್ಫರ್ ಮಾಡ್ಕೊತೀವಿ. ಟ್ರಾನ್ಸ್ಫರ್ ಮಾಡಿಕೊಂಡು ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಬೇಕು. ಪ್ಲೇಟ್ ಫುಲ್ ಈವನ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಇದನ್ನ 2 ನಿಮಿಷ ಆರಕ್ಕೆ ಬಿಡ್ಬೇಕು. ಇವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಅದಾದ್ಮೇಲೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದೊಡ್ಡದಾಗಬೇಕಾ ಚಿಕ್ಕದಾಗಬೇಕಾ ಪೀಸಸ್ ನಿಮ್ಮ ತಕ್ಕಂತೆ ನೀವು ಪೀಸಸ್ನ ಕಟ್ ಮಾಡ್ಕೊಳ್ಳಿ. ಸೊ ಈ ಪೀಸಸ್ ಕಟ್ ಮಾಡಿ ಆದಮೇಲೆ 2-3 ಅವರ್ ಆರ್ಲಿಕ್ಕೆ ಬಿಡಬೇಕು. ಅದೊಂದು ಸ್ವಲ್ಪ ಆರಿದ್ರೆ ಪೀಸಸ್ ನಮಗೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ 2 ಅವರ್ಸ್ ಆದಮೇಲೆ ಈ ಥರ ಪೀಸಸ್ಸು ಬರುತ್ತೆ. ಕೋಕೋನಟ್ ಬರ್ಫಿ ತಿನ್ನಕ್ಕೆ ರೆಡಿ ಆಗಿದೆ. ಇದು ಸಮ್ಮರ್ ಸ್ನ್ಯಾಕ್ ಆಗಿ ಯೂಸ್ ಮಾಡ್ಕೋಬೋದು. ಮಕ್ಕಳಿಗೆಲ್ಲಾನು ತುಂಬಾನೇ ಇಷ್ಟ ಆಗುತ್ತೆ ಈ ಬರ್ಫಿ.